ಹೆಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸಂಜನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ, ಬಿಕಾಸ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇವತ್ತು ನಾನು ನಮ್ಮ ಮನೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ನಮ್ಮೂರಲ್ಲಿ ಇವತ್ತು ಹಬ್ಬ ಇದೆ, ಸೊ ನಿಮಗೆ ತೋರಿಸ್ತೀನಿ ನಮ್ಮೂರಲ್ಲಿ ಹೆಂಗೆ ಹಬ್ಬ ಮಾಡ್ತೀವಿ ಏನಂತ. ಏನು ಹಬ್ಬ ಅಂತಂದರೆ ಎಡೆ ಎಲ್ಲ ಇಕ್ಬಿಟ್ಟು ಮಧ್ಯಾಹ್ನ ಮೇಲೆ 3 ಗಂಟೆಗೆ ಇವಾಗ ನಾನು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀನಿ. ಹೆಂಗೆ ಎಡೆ ಇಕ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಹಿಂಗೆಲ್ಲ ಎಡೆ ಇಟ್ಬಿಟ್ಟು ಅದಕ್ಕೆ ತಿಂಡಿ ಏನೇನು ಬೇಕೋ ಅವ್ರಿಗೆ ಏನೇನು ಇಷ್ಟ ಆಗಿರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ತಾತಂಗೆ ಎಡೆ ಇಕ್ಕದು ನೋಡು, ಅವ್ರ ಹೆಂಡ್ತಿ ಇಲ್ಲೇ, ಇವ್ರ ಗಂಡಂಗೆ ಪೂಜೆ ಮಾಡ್ತಿರೋದು. ತೆಗ್ದಡಪ್ಪ ನನ್ನ ವ್ಲಾಗಲ್ಲಿ ಮಾತಾಡು. ಯಾರಿಗೆ ಪೂಜೆ ಇಡ್ತಿದ್ಯಾ? ನಮ್ಮ ತಾತನಿಗೆ, ನಮ್ಮ ಅಜ್ಜಿಗೆ, ನಮ್ಮ ಅಪ್ಪನಿಗೆ ಫಸ್ಟ್ ಪೂಜೆ ಮಾಡ್ತಾ ಇದ್ವಿ. ಸರಿಯಾ? ಹಿಂಗೆಲ್ಲ ಪೂಜೆ ಇಟ್ಬಿಟ್ಟು ಎಲ್ಲನೂ ಅವ್ರಿಗೆ ಇಷ್ಟ ಆಗಿದ್ದೆಲ್ಲ ಇಟ್ಬಿಟ್ಟು ಅದಾದಮೇಲೆ ಎಲ್ಲ ಅವ್ರ ಮಕ್ಕಳು, ನಾವು ಮೊಮ್ಮಕ್ಕಳು ಎಲ್ಲರೂ ಪೂಜೆ ಮಾಡ್ತೀವಿ ಅವ್ರಿಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಊಟ ಮಾಡಿ ನಮ್ಗೆ ಏನೇನು ಇಷ್ಟ ಬೇಕೋ ಅದನ್ನೆಲ್ಲ ಹೋಗಿ ಫಸ್ಟ್ ತೊಗೊಳ್ಳೋದು. ಫಸ್ಟು ಡೋರ್ ತಕ್ಷಣ ಯಾರು ಫಸ್ಟ್ ಹೋಗಿ ತಗೋತಾರೆ ಅನ್ನೋದೇ. ನಾವು ಫಸ್ಟ್ ಚಿಕ್ಕದಲ್ಲೆಲ್ಲ ಕಾಯ್ತಾಯಿದ್ವಿ, ಇವಾಗ ಅಷ್ಟೆಲ್ಲ ಕ್ರೇಜ್ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಈ ಹಬ್ಬಕ್ಕೆ ಬಂದು ತುಂಬ ವರ್ಷಗಳಾಗಿದೆ. ಇವಾಗ ತುಂಬ ದಿನ ಆದಮೇಲೆ ನಾನು ಈ ಹಬ್ಬಕ್ಕೆ ಬಂದಿರೋದು. ವಾ ನನ್ನ ಮಗಳು ಅವಾಗಲಿಂದ ನನಗೆ ಕರಿತಾನೆ ಇದೆ. ನೋಡಿ ಗೈಸ್, ಅವ್ರ ಹೆಂಡ್ತಿಗೆ, ಅವ್ನ ಗಂಡಂಗೆ ಅವ್ರ ಹೆಂಡ್ತಿ ಪೂಜೆ ಮಾಡ್ತಾ ಇರೋದು. ಶಿ ಈಸ್ ಕ್ರೈಂಗ್. ಮಾಡ್ಪಪ್ಪ. ಕರೆನ್ಸಿ ಇಲ್ವೇನೋ ತಮ್ಮ ಅಲ್ಲ. ನೀನು ಪೂಜೆ ಮಾಡಲ್ವಾ? ಹಾಂ, ಇವಳಿಗೆ ಬಟ್ಟೆ ಹಾಕಿ ಸ್ನಾನ ಮಾಡಿಸೋದೆ ಒಂದು ದೊಡ್ಡ ಸಾಹಸ. ತೋರಿಸು, ಎಲ್ಲ ಹಬ್ಬ ಆಗೈತೆ, ಎಲ್ಲ ಸರಿಯಾಗಿ ಪೂಜೆ ಮಾಡಿಕಿವ. ಸೂಪ ಇದೆಯಾ ತೋರ್ಸು. ಏನು ಹಂಗೆಲ್ಲ ಮಾಡಬಾರ್ದು. ಯಾರಿಗೆ ಬೈತಾರದ್ ನೀನು? ತಾತಂಗೆ. ಯಾಕೆ ಚೀ ಅಲ್ಲ ಅದು, ಮಾಮಿ ಅದು. ಕಣ್ಕಿ ತಗೊಂಡು ನೋಡಿ ಕೈಯ ಹೆಂಗ್ ಮುಗಿಸ್ತೀನಿ. ಕೈ ಮುಗಿಯ ಚಿನ್ನ. ಸುಮ್ಮನೆ ಅದು ಹಿಂಗಿರ್ಬೇಕು, ಸುಮ್ಮನಿರು. ಹಾಂ, ಹಂಗೆ ಇರಬೇಕು, ಹಿಂಗೆ ಕಾಣಿಸ್ಬೇಕು. ನೋಡಿ ಗೈಸ್, ಸೂಪ ಬಟ್ಟೆ. ವಾವ್, ಅದು ಬಾ ಕೊಟ್ಟನ್ ಬಾ, ಕೊಡಿಲಿ. ಅವಳು ಕೊಡುತ್ತಾ ಇಲ್ಲ ಅವಳು. ಮಾಮ ಪೂಜೆ ಮಾಡ್ತಾ, ನೀನು ಮಾಡು. నేనెలా బరి అజ్జితి కై ముగియదే ಆಗತ್ತೆ. ಕರ್ಪೂರನೇ ಇಲ್ಲ. ಇಲ್ಲಿ ಕರ್ಪೂರ ಕಡಿಗೆಸ್ಗೆ ಬಾ, ನಾನು ನೀನು ಪೂಜೆ ಮಾಡ್ಕೊಂಡು ಬಾಯಿಲಿ ಇಟ್ಕೋ. ಹಾಂ, ಆಮೇಲೆ ಕೈ ಮುಗಿ ಇಲ್ಲಿಗೆ ಬಾ, ಇಲ್ಲಿಗೆ. ಎಲ್ಲ ಬಿಡಿಲಿ.
ಕೊಡು ಹಾಕೊಡ್ತೀನಿ. ಶಿವ ನೋಡಿ ಪಟ ಕಟ್ಟಕ್ಕೆ ಹೋಗ್ಬಿಟ್ಟು ಇವಾಗ ಬಂದವನೆ. ಹಾಂ ಕಟ್ಟಾಯ್ತಾ ಪಟವಾ? ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ನೀನು. ಇನ್ಮೇಲೆ ಒಳ್ಳೆ ಬುದ್ಧಿ ಕೊಡಪ್ಪ ಅವನಿಗೆ. ಗೈಸ್ ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ ಬೈಕ್, ಅವಳ ಹತ್ರ ಇವಳು ಈ ಥರ ಇರುತ್ತೆ ನೋಡಿ. ಕೂತ್ಕೋ, ಫಸ್ಟ್ ಕೂತ್ಕೊಂಡು ನೋಡ್ಸು. ನೋಡಿ ಎಲ್ಲ ನೋಡ್ತಾರೆ, ಕೂತ್ಕೋ. ಏನಿದು? ಹಾಂ, ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ ಗೈಸ್, ಅವಳ ಹತ್ರ ಐತೆ. ಈ ಕಡೆಗೆ ಬಾ, ಈ ಕಡೆಗೆ ಹಿಂಗೆ ತಿರುಗ್ಸು. ಯಾರು ಈ ಥರ ಗಾಡಿ ಓಡಿಸಲ್ಲ ನೋಡಿ, ಇವಳ ಹತ್ರ ಓಡಿಸೋದು ಕಲ್ಸ್ಕೊಳ್ಳಿ. ಸೋ ಎಳಿಬಾರ್ದು, ಕೂತ್ಕೋ, ನಾನು ಓಡಿಸ್ತೀನಿ. ಹಾಂ ಹಾಂ ಹಿಡ್ಕೊ. ಹೆಂಗೆ ಓಡಿಸೋದು? ಹೋಯ್ತಾನೆ ಇಲ್ಲ, ಹೋಯ್ತಾ ಇಲ್ಲ. ಚಾರ್ಜ್ ಕಮ್ಮಿ ಆಗ್ಬಿಟ್ಟದೆ, ಎಲ್ಲರೂ ಹೋಗೋದು. ತಗ ನೀನು ಓಡಿಸ್ಬಾ, ನಾನು ಓಡಿಸಲ್ಲ, ಹೋಗಲ್ಲ ಇದು ಅಂತ. ಇಷ್ಟು ಪೂಜೆ ಎಲ್ಲ ಆಯ್ತು. ಇವಾಗ ಪೂಜೆ ಮಾಡಿ ಇವಾಗ ಡೋರ್ ಹಾಕ್ಬಿಟ್ಟು ಹೊರ್ಗಡೆ ಕೂತಿದ್ದೀವಿ, ಎಲ್ಲ ಹೊರ್ಗಡೆ ನಿಂತಿದ್ದೀವಿ. ಇವನು ಡೋರ್ ತೆಗ್ಬಿಟ್ಟು ಕಾಯ್ಕೊಂಡು ಏನು ತಗೋಬೇಕಂತ ಪ್ಲಾನ್ ಹಾಕಿದ್ಯಾ? ಚಂಪಾಕಾಯಿ, ಆಮೇಲೆ ಹಾಲ್ಕೋವ, ಆಮೇಲೆ ದಾಳಿಂಬೆ ಹಣ್ಣು, ಆಮೇಲೆ ಇನ್ನೊಂದೆರಡು ಥರ ಸ್ವೀಟ್. ಗೈಸ್ ಫಸ್ಟ್ ಎಲ್ಲ ನಾವು ಹಿಂಗೇನೆ ಡೋರ್ ಹಾಕಿದ್ರೆ ಈಗಲೂ ನಾಯಿ ಕಾಯ್ದಂಗೆ ಕಾಯ್ತಿರೋದು ನೀನು. ನನಗೆ ಫಸ್ಟಾಗೆ ನಾಯಿ ಕಾಯ್ದಂಗೆ ಕಾಯ್ತಿರೋದು ನೀನು. ಇದೇನಾಯ್ತು ಇದು? ಅಯ್ಯೋ ತಡಿ ಗೈಸ್, ಫಸ್ಟ್ ಎಲ್ಲ ನಾವು ಹಿಂಗೆ. ಅಯ್ಯೋ ತೆಗ್ದೇ ಬಿಟ್ಲು ನೋಡಿ, ತೆಗ್ದೇ ಬಿಟ್ಲು ಗೈಸ್ ನೋಡಿ, ತೆಗ್ದೇ ಬಿಟ್ಲು. ಪಳ್ಳು ನೀನು ಮತ್ತೆ ಇನ್ನೊಂದ್ಸಲ ಬಾಕ್ಲಾಗ್ತಾರೆ. ಇಲ್ಲ ಅಲ್ಲಿ ತಂದ್ಲಿಲ್ಲ ಅವಳು, ತೆಗ್ದಿರ್ಲಿಲ್ಲ, ಹಾಕಿರ್ಲಿಲ್ಲ. ತಟ್ಟೆಯಲ್ಲಿ ಇದ್ದಿದ್ದು ತಗೊಂಡಿದ್ದವಳು. ನೋಡು, ನೀನಿಲ್ಲ ನೆಕ್ಸ್ಟ್, ನೀನು ನೆಕ್ಸ್ಟ್ ಇಲ್ಲ, ನೀನಿಲ್ಲ ನೆಕ್ಸ್ಟ್. ನೀನು ಬಿಟ್ಬಿಟ್ಟು ಹೋಯ್ತಾ ಇರೋದೇ ನೆಕ್ಸ್ಟ್ ನಾನು. ನಿನ್ನ ಬಿಟ್ಬಿಟ್ಟು ಹೋಗೋದು ನೆಕ್ಸ್ಟ್. ಊಟ ಏನ್ಲೇ? ಪಾಪ, ತಮ್ಮ ಪಾಪ. ಸುಪ್ಪ ಅವನೇ. ಹಾಂ ನೋಡಿದೆ. ಯಾವತ್ತು ಬರೋದು? ಹಾಂ ಸರಿ ಆಯಿತು. ಗೈಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದಾರೆ ನಮ್ಮ ಅಕ್ಕನಿಗೆ ಪಾಪು ಆಗುತ್ತೆ ಬರುತ್ತೆ ಅಂತ. ಸೊ ಬೇಗನೆ ಆಗೈತೆ ಡೆಲಿವರಿ. ಸೊ ಅವಳು ಹಾಸ್ಪಿಟ್ಲಲ್ಲಿ ಇದ್ದಾಳೆ, ಅದಕ್ಕೆ ಇಲ್ಲಿ ಮನೆಯಲ್ಲಿಲ್ಲ, ಇದ್ದಿದ್ದೆ ಅವಳನ್ನ ತೋರಿಸ್ತಿದ್ದೆ. ನನಗೆ ತಿನ್ಸಲ್ಲ ನೀನು? ತಿನ್ಸು. ಹಾಂ ಅಲ್ಲೆಲ್ಲ ಕರೆಕ್ಟಾಗಿ ತಿನ್ಸು. ಥ್ಯಾಂಕ್ ಯು ಗೈಸ್. ಅವಳು ಸಾಕಾಗಿರುತ್ತೆ, ಅದಕ್ಕೆ ಕೊಡ್ತಿರೋದು. ಇಲ್ಲ ಕೊಡ ಮಗಳೇ ಅಲ್ಲ ಅವಳು, ಅಲ್ವಾ? ನಾಯಿ ಏನು? ಶಿಷ್ಯಾನು. ಹಾಂ
ಕೊಡ್ಬೇಡ, ನಿನ್ ಚಾಕಿ ಬೇಕು ಅನ್ನೋ ಕೊಡ್ಬೇಡ ಕಣೆ. ಹೋಗು, ನಾನು ನಿನ್ನ ಜೊತೆ ಛೀ ಅಮ್ಮಕ್ಕ ಹಾಕ್ಬಿಟ್ಟೆ, ಬೇಡ ನನಗೆ. ಛೀ ನಾಯಿ ಕುಯ್ತೀನಿ, ನೀನು ನಾಯಿ, ಕುಯ್ತೀನಿ ನಾಯಿ. ನಾನು ನಿನ್ನದು ಕುಯ್ತೀನಿ, ತುಣ್ದಾಕ್ತೀನಿ, ನಾನು ನಿನ್ನ ತುಂಡಾಕ್ತೀನಿ. ಗೈಸ್, ಹಾಸ್ಪಿಟಲಲ್ಲಿ ವ್ಲಾಗ್ ಮಾಡಬೇಕಾದ್ರೆ ನಾನು ನೋಡ್ಕೊಂಡಿಲ್ಲ, ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆಗ್ತಿದೆ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಅಲ್ಲಿ ಹೋಗಿದ್ವಿ, ಮಾತಾಡ್ತಾ ಕೂತಿದ್ವಿ, ಕಾಮಿಡಿ ಇತ್ತು, ಬಟ್ ಅದೇ ರೆಕಾರ್ಡ್ ಆಗಿಲ್ಲ. ಸೊ ಖುಷಿಯಿಂದ ಎಲ್ಲ ಮಾತಾಡ್ತಿದ್ವಿ ಪಾಪು ಆಗಿದ್ರ ಬಗ್ಗೆ ಎಲ್ಲ. ಅಂದರೆ ಬೇಗ ಆಗಿತ್ತಲ್ವ, ಸೊ ಆ ಪಾಪುನ ಎತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸಣ್ಣ ಇತ್ತು ಪಾಪು. ಅದನ್ನೇ ಬಗ್ಗೆ ಮಾತಾಡ್ತಾಯಿದ್ವಿ. ಅದಾದಮೇಲೆ ಹೆಂಗೆ ಡೆಲಿವರಿ ಆಯಿತು ಅಂತೆಲ್ಲ ಕೇಳ್ತಾಯಿದ್ವಿ, ಬಿಕಾಸ್ ಯಾರೂ ಹೋಗಿರಲಿಲ್ಲ ಅವಳನ್ನ ನೋಡೋದಕ್ಕೆ. ಒಂದು ವಾರ ಆದಮೇಲೆ ಅವಳನ್ನ ನೋಡೋಕ್ಕೆ ಹೋಗಿದ್ದು. ಸೊ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಅವಳನ್ನ ವಿಚಾರಿಸ್ತಾಯಿದ್ವಿ ಕೂತ್ಕೊಂಡು. ನಾನು ಹಾಗೆ ಪಾಪುನ ನೋಡ್ಕೊಂಡು ಕೂತಿದ್ದೆ. ನಮ್ಮ ಅಕ್ಕ ಅಂತೂ ಎಷ್ಟು ಫುಲ್ ವೀಕ್ ಆಗಿದ್ದಾಳೆ ಅಂದರೆ ಸೀರಿಯಸ್ಲಿ ಅವಳನ್ನ ನೋಡೋಕ್ಕೆ ಆಗಲ್ಲ, ಅಷ್ಟು ವೀಕ್ ಆಗಿದ್ದಾಳೆ. ಸೊ ಸೀರಿಯಸ್ಲಿ ಎಲ್ಲ ಮದರ್ಸ್ಗೂ ಯಾರು ಡೆಲಿವರಿ ಮಾಡ್ತಾರೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ತುಂಬ ಪೇನ್ನ ತಡ್ಕೊಂಡು ಅಷ್ಟೆಲ್ಲ ಇದಾದ್ರೂ ಮೇಲೆ ಮಾತ್ರ ನಗ್ನಗ್ತಾ ಇರ್ತೀರ, ಅಷ್ಟು ಪೇನ್ ಇದ್ದರು. ಸೀರಿಯಸ್ಲಿ ಎಲ್ರಿಗೂ ಹ್ಯಾಟ್ಸ್ ಆಫ್. ಆ ಪೇನ್ನ ತಡ್ಕೊಂಡು ಒಂದು ಮಗುಗೆ ಜನ್ಮ ಕೊಡ್ತಿರಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಮದರ್. ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಅವರೆಲ್ಲ ನಾನು ನೋಡಿಲ್ಲ, ನಾನು ಹೆಂಗೆ ವ್ಲಾಗಲ್ಲೆಲ್ಲ ಹೆಂಗೆ ಮಾತಾಡ್ತಿದ್ದೀನಿ ಅಂತ. ಸೊ ಅವ್ರು ಅದಕ್ಕೆ ನಗ್ತಾಯಿದ್ವಿ ನಾವು. ಅವ್ರು ನನಗೆ ಎಲ್ಲ ನೋಡಿ ನನ್ನ ನಗ್ತಿದ್ರು, ನಾನು ಮಾಡೋದು ನೋಡಿ. ಸರಿ ನೀನು ಮಾಡು, ನಾವು ಕೇಳಿಸ್ಕೊತೀವಿ ಅಂತ ಇದ್ದರು. ಪಾಪ ಸೈಲೆಂಟಾಗಿದ್ದರು. ಅದಾದಮೇಲೆ ನಮ್ಮ ಮಗುನ ಪಾಪುನ ಅಂದರೆ ದೂರದಿಂದನೇ ನೋಡ್ತಾಯಿದ್ವಿ, ಯಾರೂ ಎತ್ಕೊತಾ ಇರಲಿಲ್ಲ. ಬಿಕಾಸ್ ಅದನ್ನು ಏನೋ ಹೀಟಿಗೆ ಇಟ್ಟಿದ್ರು, ಬಿಕಾಸ್ ಅದು 7 ಮಂತ್ಸಿಗೆ ಹುಟ್ಟಿದಾನಲ್ಲ, ಅದಕ್ಕೆ ಸ್ವಲ್ಪ. ಸೊ ಅವನಿಗೆ ಅದಕ್ಕೆ ಹೀಟಲ್ಲೇ ಇಟ್ಟಿದ್ರು. ಆದರೆ ನಾವು ದೂರದಿಂದನೇ ನೋಡಬೇಕಾಗಿತ್ತು, ಬಿಕಾಸ್ ಅದನ್ನ ಎತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಸಣ್ಣ ಇದ್ದ. ಆದಮೇಲೆ ಹುಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಆದರೆ ತುಂಬ ಸಣ್ಣ ಇದೆ. ಅದನ್ನು ಎತ್ಕೊಳ್ಳೋಕ್ಕೆ ಅದು ಗ್ರೇಟ್. ಎತ್ಕೊಂಡು ಅದನ್ನು ನೋಡ್ಕೊತಾರಲ್ಲ, ಸೀರಿಯಸ್ಲಿ ಗ್ರೇಟ್. ನಮ್ಮ ಅಕ್ಕನೆಲ್ಲ ನೋಡ್ಕೊಂಡು ಅವಳು ವಿಚಾರಿಸ್ತಾ ಇದ್ದೆ, ಇದು ಮಾಡು ಹಂಗೆ ಮಾಡು ಅಂತೆಲ್ಲ ರೇಗಿಸ್ತಾ ಇದ್ದೆ ಅವಳಿಗೆ. ಸೊ ಹಂಗೆ ಸ್ವಲ್ಪ ಹೊತ್ತೆಲ್ಲ ಹಲ್ಟೆ ಹೊಡ್ಕೊಂಡು ಕೂತಿದ್ವಿ ಅಲ್ಲೇ. ಗೈಸ್, ಇನ್ನೊಂದೇನು ಗೊತ್ತಾ, ನನ್ನ ಮಗಳಿಗೆ ಏನಾದರೂ ತಿಂಡಿ ಸಿಕ್ಬಿಟ್ರೆ, ಅವಳದು ಅಂತ ಅದು ಗೊತ್ತಾಗ್ಬಿಟ್ರೆ ಅವಳು ನಿಜವಾಗ್ಲೂ ಅದನ್ನು ಒಬ್ರಿಗೂ ಒಂದು ಚೂರು ಕೊಡೋಲ್ಲ. ಹಂಗೆ ಹಠ ಮಾಡ್ಕೊಂಡು ಅವಳು ಒಬ್ಳು ತಿಂತಾಳೆ. ಏನೇ ವಸ್ತು ಆಗಲಿ ಅವಳ್ದಂತ ಗೊತ್ತಾಗ್ಬಿಟ್ರೆ ಅವಳು ಒಂದು ತುತ್ತು ಕೊಡೋಲ್ಲ. ಅವಳದು ರಗ್ಗು ಪಾಪುಗೆ ಹೊಸ್ಬಿಟ್ಟಿದ್ರಂತ, ಅದನ್ನೇ ಮನೆಗೆ ತೊಗೊಂಡು ನಡಿ ಅಂತ ಫುಲ್ ಜಗಳ ಆಡಿ ಆ ರಗ್ನೂ ಬಿಟ್ಟಿಲ್ಲ ಅವಳು ಮನೆಗೆ ತೊಗೊಂಡು ಹೋಗ್ಬೇಕು ಅಂತ. ಏನೇ ಆಗಲಿ, ತಿನ್ನೋದೇ ಆಗಲಿ, ಏನೇ ಆಗಲಿ, ಅವಳು ವಸ್ತು ಅಂದರೆ ಅವಳಿಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡೋಂಗಿಲ್ಲ. ಅಷ್ಟು ಇದು. ಆದರೂ ಈಗಿನ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಯಪ್ಪ, ಆದರೂ ಅವಳೊಂಥರ ಕ್ರೇಜ್ ನಮ್ಮ ಮನೆಗೆ. ಅವಳೇ ಫಸ್ಟ್ ಪಾಪು ನಮ್ಮ ಜನ್ರೇಷನ್ ಆದಮೇಲೆ ಅವಳು ಇವಾಗೆ ಹುಟ್ಟಿರೋ ತುಂಬ ಜಾಸ್ತಿ ಪ್ರೀತಿ ಮಾಡ್ತಾರೆ ಅವಳಿಗೆ. ಎಲ್ಲರೂ ಪ್ರೀತಿ ಮಾಡ್ತಾರೆ. ಸೊ ಕೊಬ್ಬು ಸ್ವಲ್ಪ ಜಾಸ್ತಿನೇ ಇದೆ ಅವಳಿಗೆ. ನಡಿ ಹೋಗೋಣ. ಬಾಯ್. ಸಿ ಯು ನಿವೇದಿತಾ. ಬಾಯ್. ನೀನು ಅಪ್ಪರ ಬಗ್ಬೇಡ, ಎದೋಳು ಪಾಪ ನಾಳೆ ಬರುತ್ತೆ. ನಾಳೆ ಬರ್ತೀನಿ, ಓಕೆನಾ? ಬಾಯ್. ಗೈಸ್, ನಾವು ಪಾಪನ ನೋಡ್ಕೊಂಡು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಜಾತ್ರೆಗೆ ಹೋಗುವ ಬನ್ನಿ. ಜಾತ್ರೆಗೆ ಹೋಗಿ ಅಲ್ಲಿ ಹೆಂಗಿರುತ್ತೆ ಅಂತೆಲ್ಲ ತೋರಿಸುವ. ಇವಾಗ ಮನೆಗೆ ಹೋಗೋಣ, ಟೈಮ್ ಆಯಿತು. ಜಾತ್ರೆ ಎಲ್ಲ ಅಲ್ಲಿ ಕಾಂಪಿಟೇಷನ್ ಎಲ್ಲ ಇದೆ, ಅದೆಲ್ಲ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೋಗೋಣ, ಅಲ್ಲಿ ಜಾತ್ರೆಯಲ್ಲಿ ಸಿಗುವ. ಗೈಸ್, ಇವಾಗ ಜಾತ್ರೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಹಾಸ್ಪಿಟಲಿಂದ ಬಂದು ರೆಡಿಯಾಗಿ ಇವಾಗ ಜಾತ್ರೆ ಹತ್ರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡುವ. ಗೈಸ್, ಏನು ಗೊತ್ತಾ, ಅಲ್ಲಿ ಯಾರನ್ನೂ ಬಿಡ್ತಿಲ್ಲ. ನಾವು ಬೈಕಲ್ಲಿ ಬಂದ್ವಿ ಅಲ್ಲಿಂದ, ಆದರೆ ಅಲ್ಲಿ ತುಂಬ ರಶ್ ಇದೆ ಅಂತ ಎಲ್ಲರನ್ನೂ ಸ್ಕೂಟ್ರು, ಬೈಕು, ಕಾರ್ ಏನೂ ಬಿಡ್ತಾಯಿಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಫಸ್ಟು ನನ್ನ ತಮ್ಮನ್ನ ಹುಡುಕ್ಬೇಕು ನಾವು, ಅವನು ಎಲ್ಲಿದ್ದಾನೆ ಅಂತ. ಫಸ್ಟ್ ಅವನ್ನ ಹುಡುಕಿ ಅವ್ನ ಪಟ ನೋಡಬೇಕು. ಅದೇನು ನೆನ್ನೆಯಿಂದ ಕಟ್ಕೊಂಡು ಪಟಾನ, ಫಸ್ಟ್ ಅವ್ನ ಪಟ ನೋಡಿ
ಆಮೇಲೆ ನೆಕ್ಸ್ಟ್ ದೇವಸ್ಥಾನ ಹತ್ರ ಬೇರೆ ಕಡೆ ಹೋಗೋಣ. ಫಸ್ಟ್ ಅವ್ನು ಪಟ ಹುಡುಕಿ ಅವನು ಹುಡ್ಕೊಂಡೆ ಬನ್ನಿ. ಬೆಟ್ಟ ಹತ್ತಣ ಫಸ್ಟ್. ಅಲ್ಲಿ ನೋಡಿ ಕಾಣಿಸುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ಇವಾಗ ಹೋಗ್ಬೇಕು. ಅಲ್ಲಿವರೆಗೂ ಹೋಗಿ ನೋಡಿ ನೆಕ್ಸ್ಟ್ ನೋಡಬೇಕು. ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ತೋರಿಸ್ತೀನಿ ಪಟ. ಫಸ್ಟಲ್ಲಿ ಎಷ್ಟೊಂದು ಇರ್ತಿತ್ತು. ಫಸ್ಟ್ ನಾವು ಚಿಕ್ಕವರಿರಾಗ ಎಷ್ಟು ಇಲ್ಲೆಲ್ಲ ಪೂರ್ತಿ ಜನ ಇರ್ತಾಯಿದ್ರು. ಇವಾಗ ಅಷ್ಟೆಲ್ಲ ಇಲ್ಲ. ನಾನು ಈ ಜಾತ್ರೆಗೆ ಬಂದದ್ದು ಎಷ್ಟು ವರ್ಷ ಆಯಿತು, ಇವಾಗಲೇ ಹೋಗ್ತಿರೋದು. ಅಲ್ಲಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆ ಇವರೆಲ್ಲ ಪಟ ಬಿಡ್ತಾವ್ರೆ. ಅಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಪಟ ಕಾಂಪಿಟೇಷನ್. ಇದು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಕೊಡ್ತಾರೆ. ನನ್ನ ತಮ್ಮನ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾನೆ ಅಂತ. ಗೈಸ್ ಫೈನಲಿ ನನ್ನ ತಮ್ಮ ಸಿಗ್ದ. ಅವ್ರ ಪಟ ನೋಡಿ, ಅದು ಅಲ್ಲಿ ಇದು ಅವ್ರ ಪಟ. ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ಎಷ್ಟು ಜನ ಇದ್ದಾರೆ. ಎಲ್ಲ ನಿಂತ್ಕೊಂಡು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ಈ ಥರ ಗೆದ್ರೆ ಎಷ್ಟು ಕೊಡ್ತಾರೆ? ನನಗೂ ಕೊಡ್ತಿರ್ತಾರೆ ಪಾರ್ಟಿ. ನನ್ನ ತಮ್ಮ ಇದ್ರಲ್ಲಿ ಗೆದ್ರೆ ನಂಗೆ ಪಾರ್ಟಿ ಕೊಡಿಸ್ತಾನಂತೆ. ಎಷ್ಟು ಸ್ಟ್ರಗಲ್ ಪಡ್ತಾವಲ್ಲ ಅಂದರೆ ಹಂಗೆ ಏನಾದ್ರಲ್ಲಾದ್ರೂ ಬೇರೆದ್ರಲ್ಲಿ ಕಷ್ಟಪಟ್ಟಿದ್ರೆ ಇನ್ನೊಂಚೂರು ಬೇಗ ಬರೋದು. ಅಯ್ಯೋ ಏನು ಶ್ರಮ ಪಡ್ತಾವಳಂದ್ರೆ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಿರೋದೇ ನಾನು ನೋಡಿಲ್ಲ. ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಿರೋದೇ ನೋಡಿಲ್ಲ ನಿನ್ನ. ಗೈಸ್ ಏನು ಗೊತ್ತಾ, ಏನು ಸ್ಟ್ರಗಲ್ ಪಡ್ತಾವನಂದ್ರೆ ನಾನು ಯಾವತ್ತೂ ಸ್ಟ್ರಗಲ್ ಪಟ್ಟಿರೋದೇ ನೋಡಿಲ್ಲ ಈ ಮಟ್ಟಿಗೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದಲೇ ಓಡ್ತಾವ್ರೆ ಆ ಪಟದಿಂದ. ಯಪ್ಪ ದೇವ, ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ತಮ್ಮ ಏನೋ ಕಷ್ಟಪಡ್ತಾವ. ಗೈಸ್ ನನ್ನ ತಮ್ಮನ ಪಟ ಏನೋ ಕೆಳಗಡೆ ಬಿದ್ದೋಯ್ತು. ಇವಾಗ ಪಟ ಹುಡ್ಕಕ್ಕೆ ಹೋಯ್ತವ್ರೆ. ಏನು ಶ್ರಮ ಹಾಕಿದ್ದು ಇಲ್ಲಿ. ಹೀಗೆ ಇಲ್ಲೆಲ್ಲ ಅವರೇ, ಅಲ್ಲಿ ಅವನೇ ಅಲ್ಲಿ ಪಟ ಹುಡುಕ್ತಾವನಲ್ಲಿ. ಸುಮ್ಮನೆ ಅಷ್ಟು ಕಷ್ಟಪಟ್ಟು ಪಟ ಕಟ್ಟಿದ್ರು, ಕೆಳಗಡೆ ಬಿದ್ದೋಯ್ತು. ಬಟ್ ಚೆನ್ನಾಗಿ ಹೋಗಿತ್ತು. ನಾವು ಬೇರೆ ಕಾಂಪಿಟೇಷನ್ ಹತ್ರ ಹೋಗೋಣ ಬನ್ನಿ. ಎಷ್ಟು ದಿನ ಪಟ ಕಟ್ಟಿದೆ? ಎಷ್ಟು ದಿನ ಪಟ ಕಟ್ಟಿದೆ? ನೆನ್ನೆ ನೈಟ್ 2 ದಿವಸ ಕಟ್ಟಿದ್ಯಾ ಅಂತಲ್ಲ? ಎಲ್ಲ 2 ದಿವಸ ಪಟ ಕಟ್ಟಿ ಅರ್ಧ ಗಂಟೆನೂ ಆಡಿಸ್ಲಿಲ್ಲ. ಸಬ್ಬಾಷ್ ಬೇಟ, ಸಬ್ಬಾಷ್ ಸಬ್ಬಾಷ್. ಇವು 2 ದಿವಸ ಪಟ ಕಟ್ಬಿಟ್ಟು 2000 ನೂರು ತಂದ್ಬಿಟ್ಟು ನಿನ್ನಂತವ್ರೆ. ಅಯ್ಯೋ ಎಲ್ಲ 2 ದಿವಸ ಪಟ ಕಟ್ಬಿಟ್ಟು ಅರ್ಧ ಗಂಟೆನೂ ಆಡಿಸ್ಲಿಲ್ವಲ್ಲ. ಸಬಾಷ್, ಐ ಆಮ್ ಪ್ರೌಡ್ ಆಫ್ ಯು. ಗೈಸ್ ಇದೆ ನೋಡಿ ಅವ್ರ ಪಟ, ಮಸ್ತಾಗೈತೆ. ಕರ್ಣ ಅಂತ ಬೇರೆ ಹಾಕೋರೆ. ಅರ್ಧ ಗಂಟೆ ಆರಿಸ್ಲಿಲ್ಲ. ಬನ್ನಿ ಗೈಸ್, ಸಿಗ್ತಾರ ಆಮೇಲೆ. ಕೆಳಗಡೆ ಬಾ, ಕೆಳಗಡೆ ಹೋಗಿ ಬೇರೆ ಕಾಂಪಿಟೇಷನ್ ನೋಡುವ. ಗೈಸ್ ಈ ಸಲ ಹೊಸದಾಗಿ ಹಸು ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗೈತೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹಸು ಎಲ್ಲ ಕಟ್ಟಿರೋದೆಲ್ಲ. ಹತ್ರಕ್ಕೆ ಹೋಗೋಣ ಇರಿ, ನೋಡೋಣ. ಚೆನ್ನಾಗೈತೆ, ಚೆನ್ನಾಗೆಲ್ಲ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಸಲ ಅಲ್ವಾ ಕಟ್ಟಿರೋದು ಹಿಂಗೆ? ನಾನು ನೋಡ್ತಿದ್ದೆ ಫಸ್ಟ್ ಟೈಮ್ ಗೈಸ್, ಚೆನ್ನಾಗೈತೆ. ಅಲ್ಲೆಲ್ಲ ಗುಂಡೆತ್ತೋದು, ಅಲ್ಲೆಲ್ಲ ಕಾಂಪಿಟೇಷನ್ ನಡೀತಾ ಇದೆ. ತುಂಬ ರಶ್ ಇದೆ, ಅಲ್ಲಿ ಒಳಗಡೆ ಹೋಗಿ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಮಾಡುವ ಟ್ರೈ ಮಾಡೋಣ. ಚೆನ್ನಾಗಿದೆ ಇದನ್ನು. 14 ಲಕ್ಷ ಅಂತ ಇದಕ್ಕೆ. ಚೆನ್ನಾಗಿದೆ.
ಗೈಸ್ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆ ಗುಂಡುನ ಅದೇ ಕಾಂಪಿಟೇಷನ್, ಅದು ಫಸ್ಟ್ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಕಾಂಪಿಟೇಷನ್. ಫಸ್ಟ್ ಅವ್ರು 95 kg ಏನೋ ಇದೆ ಅಂತ. ಅದು ಹೆಂಗೆ ಅಂದರೆ ಕೌಂಟ್ ಮಾಡೋದು, ಎಷ್ಟು ಸಲ ಎತ್ತು ಬಿಸಾಕ್ತಾರೆ ಅನ್ನೋದು ಮೇಲೆ ಹಂಗೆ ಉಳಿಸ್ಬಿಟ್ರು. ಹೇಳ್ತಲ್ವಾ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮಾಡಿದ್ದಾರೆ, ಬನ್ನಿ ತೋರಿಸೋಣ. ಒಂದೊಂದೇ ತೋರಿಸ್ತೀನಿ. ರಂಗೋಲಿ ಕಾಂಪಿಟೇಷನ್ ಮಾಡಿದ್ದಾರೆ ಹುಡುಗಿರು, ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ಚೆನ್ನಾಗಿದೆ. ದಿಸ್ ಇಸ್ ಟು ಗುಡ್. ಆನೆ ಎಲ್ಲ ಐತೆ ಇಲ್ಲಿ. ನಂಗಂತೂ ರಂಗೋಲಿ ಹೆಂಗೆ ಬಿಡೋದು ಅಂತಲೇ ಗೊತ್ತಿಲ್ಲ. ಚೆನ್ನಾಗಿದ್ದೀರಾ? ಹಾಂ, ಕೈಸಿ ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ನಂಗೆ ರಂಗೋಲಿ ಹೆಂಗೆ ಬಿಡೋದಂತಲೂ ಸೀರಿಯಸ್ಲಿ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿ ಬಿಟ್ಟಿದ್ದಾರೆ ಎಲ್ಲ. ಬಾ, ಸೀರಿಯಸ್ಲಿ ಚೆನ್ನಾಗಿ ಬಿಟ್ಟಿದ್ದಾರೆ ಹುಡುಗಿರು, ಬಟ್ ನನಗೆ ಹೆಂಗೆ ಬಿಡೋದಂತಲೇ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ಬಟ್ ಟು ಗುಡ್. ಬೇಕು ನಮ್ಮ ಅಮ್ಮ ನನಗೆ ಇಲ್ಲಿ ತಿಂಡಿ ತಗೊಡ್ತಾರಂತೆ ಗೈಸ್. ಏನು ತಗೊಡ್ತೀಯಾ? ಏನು ತಿಂತೀಯಾ? ಹಾಂ, ನಾನು ಕೇಳಿದ್ದೆಲ್ಲ ಕೊಡಿಸ್ತೀಯಾ? ಐಸ್ ಕ್ರೀಮು, ಚುರ್ಮುರಿ. ಗೈಸ್, ಇಲ್ಲಿ ಈ ಐಸ್ ಕ್ರೀಮ್ ತಿನ್ನೋಕ್ಕೆ ನಂಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಕಡಲೆಕಾಯಿ ಐತೆ, ಕಡಲೆಕಾಯಿ. ಇದು ಯಾವುದೋ ತಿಂಡಿ ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಇದು ಯಾವುದೋ ಕೊಡಿಸ್ತೀನಲ್ಲ, ನಾನು ತಿನ್ನಲ್ಲ. ನನ್ನ ಮಗಳು ಕೊಡ್ಸ್ಕೊಂಡು ಹೋಗೋಣ ಇಲ್ಲಿಂದ. ಗೈಸ್, ನಾವು ಜಾತ್ರೆ ಮುಗಿಸ್ಕೊಂಡು ತಿನ್ಕೊಂಡು, ನಾನಂತೂ ಏನೂ ತಿನ್ನಲಿಲ್ಲ. ನಾನಂತೂ ಏನೂ ತಿನ್ನಲಿಲ್ಲ. ನಮ್ಮಮ್ಮ ಮತ್ತು ನನ್ನ ಮಗಳು ತಿಂದರು. ತಿಂದ್ಬಿಟ್ಟು ಅಲ್ಲಿ ಹೆಂಗೆ ಬರ್ತಾವಳೆ. ನಮ್ಮಮ್ಮ ಅವಳನ್ನ ಎತ್ಕೊಂಡು ಬರ್ತಾಳೆ, ಅವಳಿಗೆ ನಡ್ಕೊಂಡು ಬರೋಲ್ಲ.
ಸೊ ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೇ ಮುಗ್ದಿದ್ದು ಕಾಂಪಿಟೇಷನ್ಸ್, ಪಟ ಆಡ್ಸೋದು, ಇವಾಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು, ನೋಡೋಣ ಟೈಮ್ ಇದ್ದರೆ ಇವಾಗ ಆದರೆ ಹೋಗೋದು, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಎದ್ದು ಬೆಂಗಳೂರು ವಾಪಸ್ ರಿಟರ್ನ್ ನಮ್ಮ ಕೆಲಸಕ್ಕೆ ಹೋಗಬೇಕು. ಏನೂ ಮಾಡೋಕ್ಕಾಗಲ್ಲ, ಜೀವನ ಅಷ್ಟೇ. ನಾನು ಏನಕ್ಕೆ ಮನೆಗೆ ಜಾಸ್ತಿ ಬರೋಲ್ಲ ಅಂತಾರೆ, ನಂಗೆ ತುಂಬ ಬೇಜಾರಾಗುತ್ತೆ. ಒಂದಿನ ಬಂದುಬಿಡ್ತೀನಾ, ಇಲ್ಲೇನೋ ಇದ್ಬಿಡ್ತೀನಿ ಖುಷಿಯಾಗಿ, ನೆಕ್ಸ್ಟ್ ಹೋಗ್ಬೇಕಂದ್ರೆ ತುಂಬ ಬೇಜಾರಾಗ್ತಿರತ್ತೆ. ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಟೈಮ್ ಇದ್ದು ಹೋದರೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು, ಇಲ್ಲ ಅಂತಂದರೆ ಇದ್ದು ನಾಳೆ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಅಷ್ಟು ಬೇಗ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಗೈಸ್, ನಾನು ಅದೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಿ ಚಿಕನ್ ಮಟನ್ ತಿನ್ಕೊಂಡು ಬಂದೆ ಇವಾಗ. ಸೊ ಇವಾಗ ನಾನು ಬೇಗ ಮಲ್ಕೋಬೇಕು, ನಾಳೆ ಎದ್ದು ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ. ಸೊ ಇವಾಗ ನಾನು ಮಲ್ಕೊತೀನಿ, ಟೈಮ್ ಆಗಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದರೂ ಇದ್ರೆ ಕಮೆಂಟಲ್ಲಿ ಹೇಳಿ, ನಾನು ಅದನ್ನ ತಿದ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್.